ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸ ವಿಡಿಯೋಗೆ ಸುಸ್ವಾಗತ. ಇವತ್ತು ನಾವು ಬಂದಿರೋದು ದಿ ಲೆಜೆಂಡ್ರಿ 220 ರಿವ್ಯೂ ಮಾಡೋದಕ್ಕೆ. ನಿಮಗೆ 220 ಅಂದರೆ ಎಲ್ರಿಗೂ ಗೊತ್ತೇ ಇರುತ್ತೆ, ಯಾಕಂದರೆ 2007 ಲಾಂಚ್ ಆಗಿದ್ದ ವೆಹಿಕಲ್ಲು ಇನ್ನೂ ಮಾರ್ಕೆಟಲ್ಲಿ ಎಲ್ರಿಗೂ ಕಾಂಪಿಟೇಷನ್ ಕೊಡ್ತಾಯಿದೆ. ಅದು ವೆಹಿಕಲ್ ಬಂದು BS4 2018 ಮಾಡೆಲ್ ವೆಹಿಕಲ್ಲು, ಬ್ಲ್ಯಾಕ್ ಕಲರು. ಇದ್ರ ಲುಕ್ಕಿಗೆ ಬರೋದಾದರೆ ಫ್ರಂಟು ನಿಮಗೆ ಟ್ವಿನ್ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸ್ ಬರುತ್ತೆ, ಒಂದು ಲೋ ಬೀಮು ಒಂದು ಹೈ ಬೀಮು, ಮತ್ತು 2 ಪಾರ್ಕಿಂಗ್ ಲೈಟ್ಸ್ ಬರುತ್ತೆ. ಹಾಗೆ ನಿಮಗೆ ಇಲ್ಲೊಂದು ಇಂಡಿಕೇಟರ್ಗಳು ಬರುತ್ತೆ. ಇದು ಬಂದು ಚೇಂಜಸ್ ಆಗಿದೆ. ಇಂಜಿನ್ ಸೆಗ್ಮೆಂಟಿಗೆ ಬರೋದಾದರೆ 220cc ಇರುತ್ತೆ ಇಂಜಿನ್ ಬಂದು, ಮತ್ತು ಸಿಂಗಲ್ ಸಿಲಿಂಡ್ರು 4 ಸ್ಟ್ರೋಕು ಡ್ಯುಯಲ್ ಸ್ಪಾರ್ಕ್ ಪ್ಲಗ್ ಇರೋವಂಥ ಇಂಜಿನ್ ಇದು. ಹಾಗೂ ಇದು ಬಂದು 20.5 bhp ಮತ್ತು 19 ಮೀಟರ್ ನ್ಯೂಟನ್ ಟಾರ್ಕು ಪ್ರೊಡ್ಯೂಸ್ ಮಾಡುತ್ತೆ. ಟಾಪ್ ಸ್ಪೀಡ್ ಬಂದು 140 km ಹೋಗುತ್ತೆ ಪರ್ ಹವರು. ಮತ್ತು ಫ್ರಂಟು ಮತ್ತು ಬ್ಯಾಕ್ ಬಂದು ಡ್ಯುಯಲ್ ಡಿಸ್ಕ್ ಬರುತ್ತೆ. ಅದು ಬಂದು ಬೈಬ್ರೇಡ್ ಡಿಸ್ಕ್ ಆಗಿರುತ್ತೆ ಎರಡೂ. ಫ್ರಂಟ್ ಬಂದು 280 mm ಇರುತ್ತೆ, ಮತ್ತು ಬ್ಯಾಕಲ್ಲಿ ಬಂದು 230 mm ಸೈಜ್ ಇದೆ. 200cc ಇಷ್ಟು ದೊಡ್ಡ ಎಕ್ಸಾಸ್ಟ್ ಬಂದು ಈ ಥರಲ್ಲೇ ಬರೋದು, ಇಷ್ಟು ದೊಡ್ಡ ಸೈಲೆನ್ಸರ್. ಈ ಸೈಲೆನ್ಸರ್ ಬಂದು ಔಟ್ಸೈಡ್ ಬ್ಲ್ಯಾಕ್ ಕೋಟೆಡ್ ಆಗಿದೆ. ಹಾಗೆ ಈ ದೊಡ್ಡ ಸೈಲೆನ್ಸರಲ್ಲಿ ನಿಮಗೆ ಹೊಗೆ ಕಮ್ಮಿ ಬರುತ್ತೆ, ಮತ್ತು ಮೈಲೇಜ್ ಜಾಸ್ತಿಗೋಸ್ಕರ ಇದಷ್ಟು ದೊಡ್ಡ ಸೈಲೆನ್ಸರ್ ಹಾಕಿದ್ದಾರೆ. ಮತ್ತು ಬ್ಯಾಕಿಗೆ ಬರೋದಾದರೆ 2 ಟೈಲ್ ಲ್ಯಾಂಪ್, ಅದು LED ಟೈಲ್ ಲ್ಯಾಂಪು, 5 ಸ್ಪೀಡ್ ಗೇರ್ ಬಾಕ್ಸ್ ಕೂಡ ಇದೆ. ಈ DTSA ಅಂದರೆ ನಿಮಗೆ ಡಿಜಿಟಲ್ ಟ್ವಿನ್ ಸ್ಪಾರ್ಕ್ ಇಗ್ನಿಷನ್ ಸಿಸ್ಟಮ್ ಅಂತ. ಇದು ಬಂದು 2 ಸ್ಪಾರ್ಕ್ ಪ್ಲಗ್ ಬರುತ್ತೆ, ಒಂದು ರೈಟ್ ಸೈಡಲ್ಲಿ ಬರುತ್ತೆ, ಒಂದು ಲೆಫ್ಟ್ ಸೈಡಲ್ಲಿ ಬರುತ್ತೆ. ಇದ್ರ ಕೆಲಸ ಏನು ಅಂದರೆ ಫ್ಯೂಯಲು ಕರೆಕ್ಟಾಗೆ ಬರ್ನಿಂಗ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ಮೈಲೇಜ್ ಜಾಸ್ತಿಗೋಸ್ಕರ ಇದು ಯೂಸ್ ಮಾಡ್ತಾರೆ. ಫ್ರಂಟಲ್ಲಿ ಬಂದು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ. ಹಾಗೆ ಬ್ಯಾಕಲ್ಲಿ 5 ಟೈಪ್ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಬರೋದು, ಅದು ಡ್ಯುಯಲ್ ಸಸ್ಪೆನ್ಷನ್ ಬರುತ್ತೆ ಬ್ಯಾಕ್ ಸೈಡಲ್ಲಿ. ಫ್ರಂಟು ಟೈರ್ ಬಂದು 90 ಸೆಕ್ಷನ್ನು, ಬ್ಯಾಕ್ ಟೈರ್ ಬಂದು 120 ಸೆಕ್ಷನ್ ಟೈರು. ಇಲ್ಲಿ ಬ್ಯಾಟ್ರಿ ಬರುತ್ತೆ. ರೈಟ್ ಸೈಡಲ್ಲಿ ಏರ್ ಫಿಲ್ಟ್ರ್ ಬರುತ್ತೆ. 15 ಲೀಟರ್ ಫ್ಯೂಯಲ್ ಟ್ಯಾಂಕ್ ಬರುತ್ತೆ. ಇದರಲ್ಲಿ 1.5 ಲೀಟ್ರಿಂದ 2 ಲೀಟ್ರ್ ಬಂದು ರಿಸರ್ವಲ್ಲಿ ಇರುತ್ತೆ. ಇದು ಡಿಸ್ಪ್ಲೇಗೆ ಬರೋದಾದರೆ ನಿಮಗೆ ಅನಲಾಗ್ RPM ಬರುತ್ತೆ, ಸ್ಪೀಡೋಮೀಟ್ರ್ ಎಲ್ಲ ಡಿಜಿಟಲ್ ಬರುತ್ತೆ, ಮತ್ತು ಸೈಡ್ ಸ್ಟ್ಯಾಂಡ್ ತೋರಿಸುತ್ತೆ. ನೋಡಿ ತೋರಿಸ್ತಾ ಇದೆ, ನಾನು ಸ್ಟ್ಯಾಂಡ್ ಹಾಕಿದ್ರೆ ಸ್ಟ್ಯಾಂಡ್ ತೋರಿಸುತ್ತೆ. ಮತ್ತು ಎಷ್ಟು ಕಿಲೋಮೀಟ್ರ್ ರನ್ ಆಗಿದೆ ಅಂತಲೂ ಇದೆ. ಮತ್ತು ಟ್ರಿಪ್ 1 ಮತ್ತು ಟ್ರಿಪ್ 2 ಇದು ಬಂದು ಎಲ್ಲ ಸ್ಟಿಕ್ಕರ್ ಹಾಕ್ಬಿಟ್ಟಿದ್ದಾರೆ. ಇದು ಬಂದು ಬ್ಯಾಟ್ರಿ, ಇದು ಹೈ ಬೀಮು, ಇದು ನ್ಯೂಟ್ರಲ್ಲು. ಇದು ಬಂದು ಬ್ಲ್ಯಾಕ್ ಬೀಸ್ಟು. ನಿಮಗೆ ಫ್ರಂಟಲ್ಲಿ ಈ ಥರ ಡಿಸೈನ್ ಬರುತ್ತೆ. ಸೈಡಲ್ಲಿ ಬಂದರೆ ಇಲ್ಲಿಂದ ಒಂದು ಲೈನ್ ಬರುತ್ತೆ. ಹಾಗೆ ಪಲ್ಸರ್ ಅಂತ ಒಂದು ಡಿಸೈನ್ ಇದೆ. ಅದೇ ಬ್ಯಾಕ್ ಸೈಡ್ ಬರೋದು 220F ಅಂತ ಬರುತ್ತೆ. ಈ 220F ಅಂದರೆ ಈ 220 ಬಂದು 220cc ಅಂತ ಬರುತ್ತೆ. ಮತ್ತು ಇದು ಬಂದು ನಿಮಗೆ ಟೂರಿಯರ್ ಬೈಕ್ ಅಂತ. 220F ಅಂದರೆ ಫಾಸ್ಟೆಸ್ಟ್ ಟೂರಿಯರ್ ಬೈಕ್ ಅಂತ. ಅಂದರೆ ನಿಮಗೆ ಆಲ್ ಓವರ್ ದಿ ವರ್ಲ್ಡ್ ಅಂದರೆ ಟ್ರಾವೆಲ್ ಮಾಡೋದಕ್ಕೆ ಹೇಳಿ ಮಾಡಿಸಿದಂಥ ಗಾಡಿ ಆಗಿರುತ್ತೆ ಇದು. ಚೆಕ್ ದಿಸ್ ಸೌಂಡ್ ಗೈಸ್. ಇಲ್ಲಿ ಬಂದು ಲೆಫ್ಟ್ ಸೈಡಲ್ಲಿ ಹಾರ್ನ್ ಬರುತ್ತೆ. ಇದು ಬಂದು ಇಂಡಿಕೇಟ್ರು, ಇದು ಡಿಮ್ಯಾಂಡ್ ಎಪ್ಪು, ಇದು ಇಗ್ನಿಷನ್ ಸ್ವಿಚ್ ಆನ್ ಆ್ಯಂಡ್ ಆಫು, ಇದು ಸೆಲ್ಫು. ಇದರಲ್ಲಿ ಕಿಕ್ಕರ್ ಅಂತೂ ಬರಲ್ಲ. ಆರಾಮಾಗೆ ಟೂರರ್ ವೆಹಿಕಲ್ ಆಗಿರೋದ್ರಿಂದ ಆರಾಮಾಗಿ ಕೂತ್ಕೊಂಡು ಎಷ್ಟು ದೂರ ಬೇಕಾದ್ರೂ ಟ್ರಾವೆಲ್ ಮಾಡ್ಬೋದು. ಇದು ಸ್ಪ್ಲಿಟ್ ಸೀಟ್ ಕೊಟ್ಟಿರೋದ್ರಿಂದ ಇಬ್ಬರು ಕೂತ್ಕೊಂಡು ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಇದು 390 310R. ಯಾರ್ದು ಗಾಡಿ? ಹಾಂ ಹಾಂ, ಅವ್ರಿಗೇನಾಯ್ತು? ಇಬ್ರಿಗೂ ಏಟಾ? ಹಾಂ, ಪೊಲೀಸವ್ರು ಕಾಲ್ ಮಾಡಬೇಕಿತ್ತು.
ಯಾಕಂದರೆ ಗಾಡಿಗಳು ಹಿಂಗೆ ಬಿಟ್ಟರೆ ಯಾರಾದರೂ ಎತ್ಕೊಂಡು ಹೋಗ್ಬಿಡ್ತಾರೆ. ಅಷ್ಟರಲ್ಲಿ ಯಾರಿಗಾದ್ರು ಇನ್ಫಾರ್ಮ್ ಮಾಡಿದ್ರೆ ಬಂದು ಯಾರಾದರೂ ಇರ್ತಾರೆ, ಏನಾದರೂ ತೊಗೊಂತಾರೆ ಕಂಪ್ಲೇಂಟ್ ಏನಾದರೂ. ಎಲ್ಲ ಕಡೆನೂ ಕೇರ್ಫುಲ್ಲಾಗಿ ನೋಡ್ಕೊಂಡು ಗಾಡಿ ಡ್ರೈವ್ ಮಾಡಬೇಕು. ಏನು ವೈಬ್ರೇಷನ್ನು, ರೂಮ್ ಅಂತೂ ಸಖತ್ ವೈಬ್ರೇಷನ್ ಇದೆ. ವೆಹಿಕಲಲ್ಲಿ ಸ್ಪ್ಲಿಟ್ ಸೀಟ್ ಕೊಟ್ಟಿರೋದ್ರಿಂದ ಇಬ್ಬರು ಮಾತ್ರ ಕುತ್ಕೊಳ್ಳೋದಕ್ಕಾಗತ್ತೆ. 3 ಜನ ಕುತ್ಕೊಂಡ್ರೆ ಗಾಡಿ ಓಡಿಸೋ ಡ್ರೈವರ್ಗಂತೂ ಬೀಜ ಬಾಯಿಗೆ ಬರುತ್ತೆ. ಸೀಟಂತೂ ತುಂಬ ಸಾಫ್ಟಾಗಿದೆ. ಇದು ಬಂದು ಟ್ಯಾಂಕ್ ಕವರ್ ಹಾಕಿದ್ದಾರೆ, ಆಲ್ರೆಡಿ ಕಿತ್ತೋಗಿದೆ. ಬಟ್ ಆದರೂ ಏನಾದರೂ ಇಟ್ಕೊಬೋದು ಇಲ್ಲಿ. 220 ಸೆಗ್ಮೆಂಟಲ್ಲಿ ಇಷ್ಟು ಮೈಲೇಜ್ ಬರೋ ಗಾಡಿ ಇದೊಂದೇ ಅಂತ ಅನ್ಕೊತೀನಿ ನಾನು. ಮುಂಚೆ ಕರಿಷ್ಮಾ ಇತ್ತು, ಬಟ್ ಅದು ಮಾರ್ಕೆಟಲ್ಲಿಲ್ಲ. ಪ್ರೆಸೆಂಟ್ಲಿ ಮಾರ್ಕೆಟಲ್ಲಿರೋ ಗಾಡಿನೇ 220F. ಎಷ್ಟೇ ಗಾಡಿ ಬರಲಿ, ಎಷ್ಟೇ ಗಾಡಿ ಹೋಗಲಿ, ಈ ಗಾಡಿಗೆ ಮತ್ತು ಸರಿಸಮಾನವಾದ ಗಾಡಿ ಯಾವುದೂ ಇಲ್ಲ ಅಂತ ಹೇಳ್ತೀನಿ. ಗಾಡಿ ಸ್ಪೀಡ್ ಚೆಕ್ ಮಾಡೋಣ. ಫಸ್ಟ್ ಗೇರಲ್ಲೇ 30, ಸೆಕೆಂಡಲ್ಲಿ ಒಂದು ಆಲ್ಮೋಸ್ಟ್ ಒಂದು 70, ಥರ್ಡ್ ಗೇರಲ್ಲಂತೂ 90+ ಹೋಗ್ಬೋದು. ಇನ್ನು ಫೋರ್ತ್ ಅಂತೂ ಈಸಿಯಾಗಿ 100 ಹೋಗುತ್ತೆ ಗಾಡಿ ಮಾತ್ರ. ಆರಾಮಾಗಿ 130-140 ತನಕ ಹೋಗುತ್ತೆ ಗಾಡಿ. ಒಳ್ಳೆ ಕಾಣ್ತಾಯಿ ಸ್ವಾಮಿ, ನೀವು ಯಾವ ಇದೇ ಮೇಲೆ ಬರ್ತಾರೆ ಗುರು ಇಲ್ಲಿ ಮಾತ್ರ. ಇದು ಬಂದು ನಂದು ಫಸ್ಟ್ ಬೈಕು. ಕೆಲವೊಬ್ರಿಗದು ಡ್ರೀಮ್ ಬೈಕ್ ಕೂಡ ಆಗಿರುತ್ತೆ, ಲೈಕ್ ಮೀ. ನಾನು ವೆಹಿಕಲ್ ತೊಗೊಂಡಾಗ ಇದು ಬಂದು ಪ್ರೈಸು 1,24,000 ಆನ್ ರೋಡು. ಇವಾಗಂತೂ ಪ್ರೈಸ್ ಬಂದು 2 ಲಕ್ಷ ಆಗಿದೆ. ಇದು ಬಂದು BS4 ಇಂಜಿನ್ನು. ನಾನು ಆಗಲೇ DTSI ಇಂಜಿನ್ ಬಗ್ಗೆ ಹೇಳಿದೆ. ಇದು ಬಜಾಜಲ್ಲಿ ಮಾತ್ರ ಈ DTSI ಇಂಜಿನ್ ಇರೋದು. ಇದ್ರದ್ದು ಉಪಯೋಗನೂ ಇದೆ, ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ಉಪಯೋಗ ಬಂದು ಫ್ಯೂಲು ಚೆನ್ನಾಗಿ ಬರ್ನ್ ಆಗುತ್ತೆ, ಮತ್ತು ಮೈಲೇಜ್ ಜಾಸ್ತಿ ಸಿಗುತ್ತೆ, ಮತ್ತು ಪರ್ಫಾರ್ಮೆನ್ಸ್ ಮಾತ್ರ ಸೂಪರಾಗಿ ಬರುತ್ತೆ. ಅದೇ ರೀತಿ ಡಿಸ್ಅಡ್ವಾಂಟೇಜಸ್ ಏನಂದರೆ ಬೇಗ ವೆಹಿಕಲ್ ಹೀಟ್ ಆಗುತ್ತೆ, ಹೀಟಿಂಗ್ ಇಶ್ಯೂ. ಕಬ್ಬಣ ಕಾದೋಗಿರೋ ಥರ ಕಾದೋಗುತ್ತೆ. ಇದೊಂದೇ ಇದ್ರ ಡಿಸ್ಅಡ್ವಾಂಟೇಜಸ್. ಇದೆಲ್ಲ ಅಡ್ವಾಂಟೇಜ್, ಯಾಕಂದರೆ ಪರ್ಫಾರ್ಮೆನ್ಸ್ ಬರ್ತಾಯಿದೆ, ಮೈಲೇಜ್ ಜಾಸ್ತಿ ಬರ್ತಾಯಿದೆ. ಇನ್ನು ಇದು ಆನ್ ರೋಡ್ಗೂ ಆಫ್ ರೋಡ್ಗೂ ಹೇಳಿ ಮಾಡಿಸಿದಂಥ ಗಾಡಿ. ಸ್ವಲ್ಪ ವೈಬ್ರೇಷನ್ ಇರ್ಬೋದು, ಬಟ್ ಆದರೂ ಮಾತ್ರ ಗಾಡಿ ಸೂಪರಾಗಿದೆ. ಇದು ಬಂದು 1.2 ಲೀಟರ್ ಆಯಿಲ್ ಕೂಲ್ಡ್ ಇಂಜಿನ್ನು. ಅಂದರೆ 1 ಲೀಟ್ರು 200 ಮಿಲಿ ನಿಮಗೆ ಆಯಿಲ್ ಕೆಪಾಸಿಟಿ ಇರುತ್ತೆ. ಆಯಿಲ್ ಗೇಜ್ ಇಲ್ಲೇ ಕಾಣಿಸುತ್ತೆ. ಇಲ್ಲೊಂದು ಗ್ಲಾಸ್ ಇದೆ, ಗ್ಲಾಸ್ ಮಧ್ಯದಲ್ಲಿ. ಅಂದರೆ ಆಫ್ ಇದ್ದರೆ ಇಂಜಿನ್ ಆಯಿಲ್ ಕರೆಕ್ಟಾಗಿದೆ ಅಂತ ಗೇಜ್ ಮಾಡ್ಕೊಬೋದು. ಯಾಕಂದರೆ ಅವ್ರು ಹೇಳ್ತಾರೆ ನೀವೇ ಚೆಕ್ ಮಾಡ್ಕೊಳ್ಳಿ ಮಾರ್ನಿಂಗ್ ಟೈಮಲ್ಲಿ ಅಂತ ಹೇಳ್ತಾರಲ್ಲ, ಆ ಟೈಮಲ್ಲಿ ಜಸ್ಟು ನೀವು ಗಾಡಿನ ಈ ಥರ ಬೆಂಡ್ ಮಾಡಿ ಸ್ಟ್ರೈಟ್ ನಿಲ್ಲಿಸ್ಕೊಂಡು ಇಲ್ಲಿ ಆಯಿಲ್ ಗೇಜ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಬೋದು. ಈ ಆಯಿಲೆಲ್ಲ ಕಾಣಿಸಿಲ್ಲ ಅಂದರೆ ಬೆಟರ್ ನೀವು ಸರ್ವಿಸಿಗೆ ತೊಗೊಳ್ಬೋದು. ಈ ಸರ್ವಿಸಿಗೆ ಬರೋದಾದರೆ ಒಂದು 2,500 3 ಸಾವಿರಕ್ಕೆ ಗಾಡಿ ಸರ್ವಿಸ್ ಮಾಡಿಸ್ಕೊಳ್ಳಿ. ಯಾಕಂದ್ರೆ 5,000 ಕಿಲೋಮೀಟ್ರ್ ಓಡಿಸಿ ಸರ್ವಿಸ್ ಮಾಡಿಸ್ಕೊಂಡ್ರೆ ಎಲ್ಲ ಪಾರ್ಟ್ಸ್ಗಳೆಲ್ಲ ಬಾಯಿಗೆ ಬರ್ತವೆ. ಅವ್ರು ಹೇಳ್ತಾರೆ 5,000 ಕಿಲೋಮೀಟ್ರಿಗೆ ಸರ್ವಿಸ್ ಮಾಡಿಸಿ 4,500 ಓಡಿಸ್ಕೊಂಬನ್ನಿ ಅಂತ. ಆ ಥರ ಓಡಿಸೋದಕ್ಕೆ ಹೋಗಬೇಡಿ. ಯಾಕಂದರೆ 220cc ಪರ್ಫಾರ್ಮೆನ್ಸ್ ಆಗಿರೋದ್ರಿಂದ ಇಂಜಿನ್ ಹೆವಿ ಇದೆ. ಎಷ್ಟು ಬೇಗ ಸರ್ವಿಸ್ ಮಾಡಿಸ್ಕೊತೀವೋ ಅಷ್ಟು ನಮಗೆ ಖರ್ಚು ಕಮ್ಮಿ ಆಗುತ್ತೆ. ಇದು ಒನ್ ಟೈಮ್ ಸರ್ವಿಸ್ಗಾದರೆ ಆಲ್ಮೋಸ್ಟ್ 1,500 1 800 ಅಂದರೆ 1,500 ಒಳಗಡೆ ಬರುತ್ತೆ. ಇನ್ ಕೇಸ್ ನೀವು 5,000 ಓಡಿಸಿ ಏನಾದರೂ ಬಿಟ್ಟರೆ ಇಲ್ಲಾಂದ್ರೂ 4-5 ಸಾವಿರ ಖರ್ಚ್ಕೊಳ್ಳುತ್ತೆ, ಅದಂತೂ ಗ್ಯಾರಂಟಿ. ಈ ಗಾಡಿಗಳನ್ನ ಎಷ್ಟೊಂದು ಹಳ್ಳಿಗಳಲ್ಲಿ ಹುಡುಗರೆಲ್ಲ ತೊಗೊಂಡೋದ್ರೆ ಮಿನಿ ಸೂಪರ್ ಬೈಕ್ಸ್ ಥರನೇ ಕಾಣುತ್ತೆ, ಯಾಕಂದರೆ ಅಷ್ಟು ದೊಡ್ಡದಾಗಿದೆ.
ಇದನ್ನೆಲ್ಲ ಒಂದೊಂದು ಹಳ್ಳಿಗಳಿಗೆ ಎತ್ಕೊಂಡು ನಮ್ಮೂರಲ್ಲೇ ಎತ್ಕೊಂಡು ಹೋಗ್ಬಿಟ್ರೆ ಗಾಡಿಗಳು ಬಂದು ನಮ್ಮ ಹಳ್ಳಿನಲ್ಲೇ ಏನು ಇಷ್ಟು ದೊಡ್ಡ ಗಾಡಿ ಅಂತಲೇ ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ ಗಾಡಿ ಮಾತ್ರ. ಗಾಡಿ ಎಂಟಿ ವೆಯ್ಟ್ ಬಂದು ಇದು 160 kg ಇದೆ. ಒಳ್ಳೆ ವೆಯ್ಟ್ ಕೂಡ ಇದೆ ಗಾಡಿ ಮಾತ್ರ. ಅದಕ್ಕೋಸ್ಕರ ಎಷ್ಟೇ ದೂರ ಟ್ರಾವೆಲ್ ಮಾಡಿ, ಎಷ್ಟೇ ಹೈವೇನಲ್ಲಿ ಟ್ರಾವೆಲ್ ಮಾಡಿ, ಎಷ್ಟೇ ಗಾಳಿನಲ್ಲಿ ಟ್ರಾವೆಲ್ ಮಾಡಿದ್ರು ಗಾಡಿ ಒಂಚೂರು ಜಗ್ಗಾಡೋದೇ ಇಲ್ಲ. ಮತ್ತು ಗ್ರೌಂಡ್ ಕ್ಲಿಯರೆನ್ಸ್ ಇದೆಯಲ್ಲ, ಗ್ರೌಂಡಿಂದ ಮೇಲೆ ಇದು ಬಂದು 165 mm ಇದೆ. ಅದಕ್ಕೋಸ್ಕರ ನೀವು ಆಫ್ ರೋಡ್ಗೆ ತೊಗೊಂಡೋದ್ರೂ ಎಲ್ಲೂ ಏನೂ ಟಚ್ ಆಗೋಲ್ಲ. ಎಂಥ ರೋಡ್ಗೆ ಹೋದ್ರೂ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಅದಕ್ಕೋಸ್ಕರ ಇದು ಬಂದು ಏನಾಗಿದೆ ಅಂದರೆ ಫಾಸ್ಟೆಸ್ಟ್ ಟೂರರ್ ಕೂಡ ಆಗಿರುತ್ತೆ, ಸೆಮಿ ಆಫ್ ರೋಡರ್ ಕೂಡ ಆಗಿರುತ್ತೆ ಈ ವೆಹಿಕಲ್ಲು. ಆನ್ ರೋಡ್ಗೂ ಚೆನ್ನಾಗಿದೆ, ಆಫ್ ರೋಡ್ಗೂ ಕೂಡ ಚೆನ್ನಾಗಿದೆ.